ಭಕ್ತಿಯಿಂದ ಭಗವಂತನ ನಾಮದ ಸಂಕೀರ್ತನವನ್ನು ಮಾಡಿದರೆ, ನಾಮ ಸ್ಮರಣೆ ಮಾಡಿದರೆ, ಅವನ ಗುಣಗಳ ಪ್ರೀತಿಪೂರ್ವಕವಾದ ಅನುಸಂಧಾನವನ್ನು ಮಾಡಿದರೆ ಅವನಿಗೆ ಯಮದರ್ಶನ ಇಲ್ಲ ಅಂತ. ಏನು ನೀವು ಸುಮ್ಮನೆ ಹೇಳ್ತೀರಿ, ಎಲ್ಲ ನಾಮಸ್ಮರಣೆ ಮಾಡಿದರೂ ಸರಿ, ಶಾಸ್ತ್ರ ಪಾಠ ಪ್ರವಚನ ಮಾಡಿದರೂ ಸರಿ, ಎಲ್ಲರೂ ಒಂದು ದಿವಸ ಸಾಯ್ತಾರೆ, ನರಕಕ್ಕೂ ಹೋಗ್ತಾರೆ, ಸ್ವರ್ಗಕ್ಕೂ ಹೋಗ್ತಾರೆ, ಎಲ್ಲ ಮಾಮೂಲು ಇರ್ತದೆ, ಏನು ವಿಶೇಷ ಹಾಗೆ ಹೇಳ್ತೀರಿ ನೀವು ಅವರು ಯಮಲೋಕಕ್ಕೆ ಹೋಗೋದಿಲ್ಲ ಅಂತ. ನಿಜವಾದ ಭಕ್ತಿಯಿಂದ ನಾಮ ಸಂಕೀರ್ತನ ಮಾಡಿದ್ದೇ ಆದರೆ ಸರ್ವಥಾ ಯಮಲೋಕಕ್ಕೆ ಹೋಗೋದಿಲ್ಲ, ಮೋಕ್ಷಕ್ಕೆ ಹೋಗೋದು ನಿಶ್ಚಿತ. ಆ ನಿಜವಾದ ಭಕ್ತಿ ಅಂದರೆ ಯಾವುದು? ಪೂರ್ಣ ಕೇಳಿದ ಮೇಲೆ ಚಪ್ಪಾಳೆ. ನಿಜವಾದ ಭಕ್ತಿ ಅಂದರೆ ಯಾವುದು? ಅತಿ ಪರಿಪಕ್ವ ಭಕ್ತಿ, ಅದು ನಿಜವಾದ ಭಕ್ತಿ. ಆ ಅತಿ ಪರಿಪಕ್ವ ಭಕ್ತಿ, ನಿಜವಾದ ಭಕ್ತಿ, ಯಾವುದೇ ಒಂದು ಶಬ್ದಕ್ಕೂ ಅತಿ ಮುಖ್ಯವಾದ ಅರ್ಥ ಯಾವುದೋ ಅದನ್ನೇ ಮೊದಲು ತಗೊಳ್ಬೇಕು. ಮುಖ್ಯವಾದ ಅರ್ಥ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ಆಮೇಲೆ ಆ ಮುಖ್ಯವಾದ ಅರ್ಥ. ಭಕ್ತಿ ಅಂದರೆ ಅತಿ ಮುಖ್ಯವಾದ ಭಕ್ತಿ, ಅತಿ ಪರಿಪಕ್ವ ಭಕ್ತಿ. ಆ ಅತಿ ಪರಿಪಕ್ವ ಭಕ್ತಿ ಅಂದರೆ ಯಾವಾಗ ಬರುತ್ತೆ ಗೊತ್ತಾ? ಅದು ಭಗವಂತನ ಅಪರೋಕ್ಷ ಜ್ಞಾನವಾದ ಮೇಲೇನೆ ಬರೋದು.